10 ವರ್ಷಗಳಿಂದ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಹೋರಾಟ ನಡೀತಾ ಇದೆ. ಅದೇ ರೀತಿ ಜನಸಂಖ್ಯೆಗೆ ಅನುಗುಣವಾಗಿ SC ಮತ್ತು ST ಮೀಸಲಾತಿ ಹೆಚ್ಚಳ ಆಗಬೇಕು ಅಂತ ಹೋರಾಟ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡೋದ್ರ ಬದಲಾಗಿ ವಿಷಬೀಜ ಬಿತ್ತಿ ಅವ್ರನ್ನ ಬೀದಿಯಲ್ಲಿ ನಿಂತು ಬಡದಾಡೋ ಹಾಗೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಒಳ ಮೀಸಲಾತಿ ಸಲುವಾಗಿ ರಾಜ್ಯದಲ್ಲಿ ಹೋರಾಟ ತೀವ್ರಗೊಂಡಾಗ ನ್ಯಾಯಮೂರ್ತಿ ಸದಾಶಿವನ ಆಯೋಗವನ್ನು ನೇಮಕ ಮಾಡಿದರು ಕಾಂಗ್ರೆಸ್ ಸರ್ಕಾರ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ತರಿಸ್ಕೊಂಡ್ರು ಕಾಂಗ್ರೆಸ್ ಸರ್ಕಾರ. ಮತ್ತು ನಮ್ಮ ಸರ್ಕಾರ ಇದ್ದಾಗ ದಲಿತರ ಹೋರಾಟಕ್ಕೆ ಮಾನ್ಯತೆ ಮಾಡಿ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಜನಸಂಖ್ಯೆಗೆ ಅನುಗುಣವಾಗಿ SCಗೆ 15 ಇದ್ದದ್ದು 17, STಗೆ 3 ಇದ್ದದ್ದು 7 ಮಾಡಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ 4 ಗುಂಪುಗಳನ್ನಾಗಿ ಮಾಡಿ ವರ್ಗೀಕರಣ ಮಾಡಿ ನಮ್ಮ ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಮಾಧುಸ್ವಾಮಿ ಅವ್ರ ನೇತೃತ್ವದಲ್ಲಿ ಸಂಪುಟದ ಉಪಸಮಿತಿ ಮಾಡಿ ವರದಿಯನ್ನು ತಗೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡಿದರು. SC ಒಳಗೆ ಮಾದಿಗರು ಮತ್ತು ಅವರ ಸಂಬಂಧಿತ ಉಪಜಾತಿಗಳಿಗೆ 6%, ಚಲವಾದಿ ಮತ್ತು ಉಪಜಾತಿಗಳಿಗೆ 5.5%, ಮತ್ತು ಲಂಬಾಣಿ, ಬೋವಿ, ಕೊರ್ಚ 4 ಜಾತಿಗಳಿಗೆ 4.5%, ಅಲೆಮಾರಿಗಳಿಗೆ 1%, ಹೀಗೆ ಮಾಡಿ 2022ರಲ್ಲಿ ಎರಡೂ ಸದನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಒಪ್ಪಿಗೆ ಪಡೆದು ರಾಜ್ಯಪಾಲರ ಅನುಮೋದನೆ ಪಡೆದು ಕಾನೂನನ್ನು ಮಾಡಿದ್ದರು. ಮತ್ತು 4 ವರ್ಷಗಳ ಕಾಲ ರಾಜ್ಯದಲ್ಲಿ 17% ಮತ್ತು 7%, 24% SC STಗೆ ಮೀಸಲಾತಿ ಸೌಲಭ್ಯ ಸಿಕ್ತು. ಆದರೆ ಯಾರೋ ಒಬ್ಬರು ಕೋರ್ಟಿಗೆ ಹೋಗಿದ್ದಾರಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಕೋರ್ಟಿಗೆ ಅಟೆಂಡ್ ಮಾಡಿ ಯಾಕೆ ಹೆಚ್ಚು ಮಾಡಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿತ್ತು. BJP ಸರ್ಕಾರ ಮಾಡಲಿ, ಕಾಂಗ್ರೆಸ್ ಸರ್ಕಾರ ಮಾಡಲಿ, ಸಾಮಾಜಿಕ ನ್ಯಾಯದಡಿಯಲ್ಲಿ ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಾವು ಮಾಡಿದ್ದೀವಿ ಅಂತ ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಮಾಡದೆ 2 ಮುದ್ದತ್ತುಗಳಿಗೆ ತಪ್ಪಿಸಿ ಕೋರ್ಟ್ ಪಾರ್ಸಲಿ ಸ್ಟೇ ಮಾಡಿದ ನಂತರ ಹೋಗಿ ಮೆಮೊ ಹಾಕ್ಕೊಡ್ತಾರೆ. ಕರ್ನಾಟಕ ಸರ್ಕಾರ ಅಡ್ವೊಕೇಟ್ ಜನರಲ್ ಮುಖಾಂತರ ಏನು ಮೆಮೊ ಹಾಕ್ಕೊಳ್ತಾರೆ, ನಾವು 17%, 7% ಮೀಸಲಾತಿ ಕೊಡೋದಲ್ಲ, 1995ರ ಆದೇಶದ ಅನುಗುಣವಾಗಿ 15% SCಗೆ, 3% STಗೆ ಕೊಡ್ತೀವಿ, ಅದನ್ನು ಅನುಮೋದನೆ ಮಾಡಿ ಕೋರ್ಟು ಪರ್ಮಿಷನ್ ಕೊಡಬೇಕು ಅಂತ ಕೇಳಿದಾಗ ಕೋರ್ಟು ವಿಧಿ ಇಲ್ಲದೇ ಸರ್ಕಾರನೇ ಹೇಳಿದಾಗ ಸರ್ಕಾರದ ಏನು ಮೆಮೊ ಹಾಕಿತ್ತು ಆ ಮೆಮೊಗೆ ಒಪ್ಪಿ 15-3 ಮಾಡಿದೆ. ಹೊರತು ಯಾವ ಕೋರ್ಟು ಕೂಡ 17%, 7% ಸ್ಟೇ ಮಾಡಿಲ್ಲ ಮತ್ತು ಯಾವ ಕೋರ್ಟು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಇವರಾಗೆ ಬರೆದು ಕೊಟ್ಟು ಕಡಿಮೆ ಮಾಡಿ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರ ಮೂಲಕ ಸಿದ್ದರಾಮಯ್ಯನವರು ಅಹಿಂದ ನಾಯಕರನ್ನುವಂಥ ಗೌರವವನ್ನು ಕಳ್ಕೊಂಡಿದ್ದಾರೆ. ಅಹಿಂದ ನಾಯಕರು ಅನಿಸ್ಕೊಳ್ಳಿಕ್ಕೆ ಅವ್ರ ಯೋಗ್ಯತೆಯೇ ಇಲ್ಲ. ಯಾರು ಆದೇಶವನ್ನು ಮಾರ್ಪಾಡು ಮಾಡಿ ಕಡಿಮೆ ಮಾಡ್ತಾರ, ಹೆಚ್ಚು ಮಾಡಬೇಕಾದದ್ದನ್ನು ಕಡಿಮೆ ಮಾಡ್ತಾರ, ಅಂಥವ್ರು ಅಹಿಂದ ನಾಯಕರು ಅಂತೇಳಿ ಈ ರಾಜ್ಯದ ಹಿಂದುಳಿದ ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾ ಮೋಸಗಾರತನವನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, 3 ಮಂದಿ, 2 ನ್ಯಾಯಾಧೀಶರು, 1 ಕಾನೂನು ಸಚಿವರು ಮಾಡಿದ್ದನ್ನು ಬಿಟ್ಟು ಮತ್ತೆ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ವರದಿ ತಗೊಂಡು ಅದನ್ನು ಇವತ್ತು ವಿಶೇಷ ಸಂಪುಟ ಮಾಡ್ತಿರಲ್ಲ, ನಿಮಗೆ ಯಾವ ನೈತಿಕತೆ ಇದೆ? ಮತ್ತು ವರದಿ ಕೊಟ್ಟಂಥ ನ್ಯಾಯಮೂರ್ತಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಅವ್ರಿಗೆ ಅವಮಾನ ಮಾಡ್ದಂಗಲ್ಲ. ಸಿದ್ದರಾಮಯ್ಯನವರೇ ಹೇಳಿ, ನ್ಯಾಯಮೂರ್ತಿಗಳು ಕೊಟ್ಟದ್ದನ್ನು ಒಪ್ಪಬೇಕು,
ಎಲ್ಲ ತಿರಸ್ಕಾರ ಮಾಡಬೇಕಾಗಿತ್ತು. ಆದರೆ ಇನ್ನೊಂದು ಕಮಿಟಿ ಮಾಡಿ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡಿದ್ರಲ್ಲ, ನಿಮ್ಮನ್ನು ಈ ನಾಡಿನ ಜನ ಕ್ಷಮಿಸೋದಿಲ್ಲ, ಅಹಿಂದ ನಾಯಕರತ್ತು ಒಪ್ಪೋದಿಲ್ಲ. ನಾನು ಕೊನೆಯದಾಗಿ ಇವತ್ತು ವಿನಂತಿ ಮಾಡ್ತೇನೆ, ಮತ್ತೆ ಗೊಂದಲ ಸೃಷ್ಟಿ ಮಾಡಬೇಡಿ. SC ಜನಾಂಗಗಳ ಮಧ್ಯೆ ಜಗಳ ಹಚ್ಚಿ ವಿಷಬೀಜ ಬಿತ್ತಿ ಅವ್ರನ್ನ ಬೀದಿಯಲ್ಲಿ ಬಡದಾಡುವಂತೆ ಮಾಡಬೇಡಿ. ಒಂದು ಸಾಮಾಜಿಕ ನ್ಯಾಯದಲ್ಲಿ ನಿರ್ಣಯ ಮಾಡದೆ ಹೋದ್ರೆ ಯಾವ ಜನಾಂಗದವ್ರು ನಮಗೆ ಬೇಕು ಅಂತ 30 ವರ್ಷ ಹೋರಾಟ ಮಾಡ್ತಾ ಇದ್ದಾರ ಅವರಿಗೆ ಇವತ್ತು ಮಾಧುಸ್ವಾಮಿ ವರದಿ ಆಗಿರ್ಬೋದು, ನಾಗಮೋಹನ್ ದಾಸರ ವರದಿ ಆಗಿರ್ಬೋದು, ಮತ್ತು ನ್ಯಾಯಮೂರ್ತಿ ಸದಾಶಿವನ್ ವರದಿ ಆಗಿರ್ಬೋದು, ಆ ಗುಂಪಿಗೆ 6% ಕೊಡಬೇಕಂತ ಹೇಳಿದ್ರಲ್ಲ, ಕೊಟ್ಟು ಜಗಳವನ್ನು ಕ್ಲೋಸ್ ಮಾಡಿ ಅಂತೇಳಿ ಒತ್ತಾಯ ಮಾಡ್ತೇನೆ. ನೀವು ಮಾಡದೆ ಹೋದ್ರೆ ಮತ್ತೆ ನಾವು ಬೀದಿಗಿಳಿದು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೇನೆ. ಹಾಂ ಹಾಂ 6%. ಹಾಂ, ನಾನು ಅದಕ್ಕೆ ಏನು ಹೇಳಿದೆ, 15% ಒಳಗೆ ನೇಮಕ ಆಗಿರ್ತಕ್ಕಂಥ ನ್ಯಾಯಮೂರ್ತಿ ಸದಾಶಿವನ್ ವರದಿ ರೆಕಮೆಂಡೇಶನ್ ಇದೆ, ಅದರಲ್ಲೂ ಇದೆ. ಅದ್ರ ಪ್ರಕಾರ ಕೊಡಿ. 15%ಗೆ ವರದಿ ಇದೆ ನಮ್ಮ ಹತ್ರ. ಸದಾಶಿವನ್ ಅವರು ನ್ಯಾಯಮೂರ್ತಿಗಳನ್ನು ನೇಮಿಸಿದಾಗ ರಾಜ್ಯದಲ್ಲಿ 15% ಇತ್ತು. ಅದರ ಪ್ರಕಾರ ಕೊಡಿ. ಒಂದು ಗುಂಪಿನವ್ರದ್ದು ಒತ್ತಡ ಇದೆ, ಆ ಗುಂಪಿಗೆ ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿ, ಸಾಮಾಜಿಕ ನ್ಯಾಯದಲ್ಲಿ ಕೊಟ್ಬಿಡಿ. ಅಷ್ಟೇ ನಮ್ಮದು. ಯಾರಿಗೂ ಅನ್ಯಾಯ ಮಾಡಬೇಕಾಗಿಲ್ಲ, 101 ಜಾತಿಗಳಿಗೂ ಅನ್ಯಾಯ ಮಾಡಬೇಕಾಗಿಲ್ಲ. ಹಿಂದೆ ಇದೇ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು, ಇದೇ DK ಶಿವಕುಮಾರ್ ಅವರು 23ರಲ್ಲಿ ಲಂಬಾಣಿ ಬಹು ಜನಾಂಗಕ್ಕೆ ತಪ್ಪು ತಿಳುವಳಿಕೆ ನೀಡಿದರು. ಏನು ಹೇಳಿದರು, ನಿಮ್ಮನ್ನು BJP ಸರ್ಕಾರ, ಸಿದ್ದರಾಮಯ್ಯ ಇವರು ಯಾರು ಬೊಮ್ಮಾಯಿ ಸರ್ಕಾರ ನಿಮ್ಮನ್ನು HA ಪಟ್ಟಿಯಿಂದ ತೆಗಿಲಿಕ್ಕೆ ರೆಕಮೆಂಡ್ ಮಾಡಿದೆ ಅಂತ ಹೇಳಿ ತಪ್ಪು ತಿಳುವಳಿಕೆ ಮಾಡಿ ಯಡಿಯೂರಪ್ಪನವ್ರ ಮನೆಗೆ ಕಲ್ಲು ಹೊಡಿಸಿದ್ರಲ್ಲ, ಇದು ಮೋಸ ಅಲ್ಲೇನು? ಫೇಲ್ ಆಗಿಲ್ಲ. ನಾವು ಒಂದು ನಿಮಗೆ ಗೊತ್ತಿರಲಿ, 20 ವರ್ಷದಿಂದ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇತ್ತು. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡಿದ್ವಿ, ಇದು ಹೋರಾಟ ನಡೀತಾ ಇದೆ, ಸರಿಯಿಲ್ಲ, ಸಾಮಾಜಿಕ ನ್ಯಾಯ ಯಾವ ಉದ್ದೇಶಕ್ಕಾಗಿ ಈ ದೇಶದಲ್ಲಿ ಮೀಸಲಾತಿ ಬಂದಿದೆ ಆ ಮೀಸಲಾತಿ ಈಡೇರಬೇಕು, ಮತ್ತು ಮೀಸಲಾತಿ ಒಳಗಡೆ ಬರ್ತಕ್ಕಂಥ 101 ಜಾತಿಗೂ ಅದರ ಫಲಾನುಭವಿಗಳಾಗಬೇಕು, ಅದರ ಸೌಲಭ್ಯ ಸಿಗಬೇಕು, ಮೀಸಲಾತಿ ಸೌಲಭ್ಯ ಸಿಗಬೇಕು ಅಂತ ಒತ್ತಾಯ ಮಾಡಿದಾಗ ಸ್ವತಃ ಪ್ರಧಾನಮಂತ್ರಿಗಳೇ ಸಭೆ ಮಾಡಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕ್ಸಿದ್ರು. ಸಾಮಾಜಿಕ ನ್ಯಾಯಕ್ಕೆ ನನ್ನ ಸರ್ಕಾರ ಬದ್ಧವಾಗಿದೆ ಅಂತ ಅಫಿಡವಿಟ್ ಹಾಕಿಸಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅವ್ರಿಗೆ ಸೂಚನೆ ಕೊಟ್ಟರು, ನೀವೇ ಹೋಗಿ ಕೋರ್ಟ್ ಮುಂದೆ ವಾದ ಮಾಡಿ ನಮ್ಮ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಅಂಥೇಳಿ. ಅದಾದಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು. ಆದೇಶ ಮಾಡಿ 1.25 ವರ್ಷ ಆಯಿತು. ಉಳಿದ ರಾಜ್ಯಗಳಲ್ಲಿ ಈಗಾಗಲೇ ಮಾಡಿದ್ರು. ನಿಮ್ಮ ನೆರೆ ರಾಜ್ಯ ಬಗಲಲ್ಲೇ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶ, ತೆಲಂಗಾಣದವ್ರು ಮಾಡಿದರು, ತಮಿಳ್ನಾಡಿನವ್ರು ಮಾಡಿದರು, ಹರಿಯಾಣದವ್ರು ಮಾಡಿದರು, ಪಂಜಾಬ್ದವ್ರು ಮಾಡಿದರು. ನಿಮಗೇನಾಗ್ಯದಪ್ಪ, ಇವ್ರಿಗೆ ಸಾಮಾಜಿಕ ನ್ಯಾಯ ಕೊಡೋದು ಬೇಕಾಗಿಲ್ಲ. ಇವ್ರಿಗೆ ಬೇಕಾದದ್ದೇನೆಂದ್ರೆ ಅವ್ರನ್ನ ರಸ್ತೆದ ಮೇಲೆ ಬಡದಾಡ್ಲಿಕ್ಕೆ ಹಚ್ಚೋದು, ಒಂದೊಂದು ಜಾತಿಗೆ ಒಂದೊಂದು ಥರ ತಪ್ಪು ತಿಳುವಳಿಕೆ ಕೊಡೋದು. ಇದೇ ಸಿದ್ದರಾಮಯ್ಯನವ್ರದ್ದು, ಇದೇ ಕಾಂಗ್ರೆಸ್ ನೀತಿ. ನಮ್ಮ ಸ್ಟ್ಯಾಂಡು ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ 101 ಜಾತಿಗೂ ಮೀಸಲಾತಿ ಸೌಲಭ್ಯ ಸಿಗಬೇಕು. ಇದು ಸಾಮಾಜಿಕ ನ್ಯಾಯ. ಅದು ವರದಿ ಅದಾವ, ನಾನು ಹೇಳೋದಂಗೆ ಕೊಡೋದು ಅಲ್ಲದು. ಈಗ ನಾನು ಹೇಳೋದು 15ರಲ್ಲಿ ಕೊಡೋದಿದ್ರೆ ನ್ಯಾಯಮೂರ್ತಿ ಸದಾಶಿವನವ್ರ ವರದಿ ಅದ, 17ರಲ್ಲಿ ಕೊಡೋದಿದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿ ಇದೆ, 17ರಲ್ಲಿ ಕೊಡುವಂಗಿದ್ರೆ ನಮ್ಮದೇ ಸಂಪುಟ, ಯಾವುದೇ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರದ ಸಂಪುಟದ ಉಪಸಮಿತಿ ವರದಿ ಇದೆ, ಯಾವುದಾದ್ರೂ ಮಾಡಿ. ಇದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ 1/8/2024 ಏನು ಮಾಡಿದೆ ಅದನ್ನಾದರೂ ಮಾಡಿ. ನಾವು 101 ಜಾತಿಗೂ ಸಿಗ್ಬೇಕನ್ನೋರು ಬರೀ ಭಾಷಣ ಮಾಡೋರಲ್ಲ. ನಮ್ಮ ಸಿದ್ಧಾಂತ ಏನು? ಸರ್ವೋದಯ ಸಿದ್ಧಾಂತ, ಅಂತ್ಯೋದಯದ ಕಾರ್ಯಕ್ರಮ. ಇದು ಭಾರತೀಯ ಜನತಾ ಪಕ್ಷ.
ನೋಡಿ ಯಾರು ಆಕ್ಷೇಪ ವ್ಯಕ್ತ ಮಾಡಿದ್ರು ಇಲ್ಲ ಕೇಳಿ, ನಾನು ಇಲ್ಲ ಕೇಳಿ 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 ಅದಕ್ಕೆ ನಾನು ಉತ್ತರ ಹೇಳ್ತೇನೆ. ನಮ್ಮದೇ ಕರ್ನಾಟಕ ಸರ್ಕಾರ ದೇವರಾಜ್ ಅರಸರಿದ್ದಾಗ LG ಹಾವನೂರವರು, ಪ್ರೊಫೆಸರ್ LG ಹಾವನೂರವರು ಅಡ್ವೊಕೇಟ್ ಅವರು ವರದಿ ತೊಗೊಂಡ್ರು ಹಿಂದುಳಿದ ವರ್ಗದ ಆಯೋಗಕ್ಕೆ. ಅದರಲ್ಲೂ ಎಲ್ಲ ಜಾತಿಗಳ ಸಮೀಕ್ಷೆ ಮಾಡಿ ವರದಿ ಇದೆ. ಅದು ಎಕ್ಸೆಪ್ಟೆಡ್ ರಿಪೋರ್ಟ್, ಅದು ಎಕ್ಸೆಪ್ಟೆಡ್ ರಿಪೋರ್ಟ್. ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಒಂದು ಅತ್ಯುತ್ತಮವಾದಂಥ ವರದಿ ಕೊಟ್ಟವರು ಹಾವನೂರವರು. ಅದರಲ್ಲೂ ಇದೆ ಯಾವ್ಯಾವ ಜಾತಿ ಎಷ್ಟಂತೇಳಿ. ಅದು ಅಂಕಿ ಸಂಖ್ಯೆ ಅದಲ್ಲ, ಅದು ಎಕ್ಸೆಪ್ಟೆಡ್ ರಿಪೋರ್ಟ್ ಅಲ್ಲ, ಅದನ್ನು ಅನುಷ್ಠಾನಕ್ಕೆ ತಂದೀವಲ್ಲ. ಹಾಂ, ಈಗ ಹಿಂದುಳಿದ ವರ್ಗದಲ್ಲಿ ABCD ಕ್ಯಾಟಗರಿ ಮಾಡೀವಲ್ಲ, ಅತ್ಯಂತ ಹಿಂದುಳಿದ ಮಾಡಿದ್ದೀವಲ್ಲ, ಅವ್ರವ್ರಿಗೆ ಪರ್ಸೆಂಟೇಜ್ ಕೊಟ್ಟಿವಲ್ಲ, ಅದನ್ನು ಎಕ್ಸೆಪ್ಟೆಡ್ ರಿಪೋರ್ಟ್ ಅದು. ಅದರಲ್ಲೇ ಹಾಂ ರೋಸ್ಟರ್ ಸಮಸ್ಯೆ ಕೇಳಿ ರೋಸ್ಟರ್ ಸಮಸ್ಯೆ ಯಾವಾಗ ಆಗ್ತದ ಅದು ಆಡಳಿತಾತ್ಮಕ ವಿಷಯ ನಿಮ್ಮ ಗಮನಕ್ಕೆ ಬಂದಾಗ ನೋಡಬೇಕು. ನೀವು ಮೊದಲ ಇದನ್ನು ಜಾರಿ ಮಾಡಿ ನೋಡಿ. ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್ ಆದಾಗ ಅಥವಾ ವ್ಯತ್ಯಾಸಗಳಾದಾಗ ಅದನ್ನು ಸರಿಪಡಿಸಲಿಕ್ಕೆ ಯಾವಾಗ ಬೇಕಾದರೂ ಮಾಡಲಿಕ್ಕೆ ಅವಕಾಶ ಅದ, ಯಾವಾಗ ಬೇಕಾದರೂ ಮಾಡಲಿಕ್ಕೆ. ಮೊದಲು ನೀವು ಮಾಡಬೇಕಾದದ್ದು ಒಳ ಮೀಸಲಾತಿ ಜಾರಿ ಮಾಡಿ, ಆಮೇಲೆ ನಿಮ್ಮ ಗಮನಕ್ಕೆ ಬಂದಾಗ ತಪ್ಪು ಆದದ್ದು ಗಮನಕ್ಕೆ ಬಂತಂದ್ರೆ ಅವಾಗ ನೀವು ಸರಿಪಡಿಸ್ಲಿಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ.